ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರು ಒಳ್ಳೇದ್ ಮಾಡ್ಬೇಕೇ ಹೊರತು ಕೆಟ್ಟದ್ ಯಾರಿಗೂ ಮಾಡಬಾರ್ದು. ಕೆಟ್ಟ ನೀಚ ಕಾರ್ಯಗಳಿಗೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡಿರೋದೇ ಒಂದು ದೊಡ್ಡ ತಪ್ಪು ಅವ್ರು ಮಾಡ್ತಾ ಇರೋದು. ಇಡೀ ನಮ್ಮ ರಾಜ್ಯಕ್ಕೆ ಕಳಂಕ ತರೋ ಅಂತ ಒಬ್ಬ ದೊಡ್ಡ ರಾಜಕಾರಣಿ ಇವನ್ನ ಮಾತ್ರ ದಯವಿಟ್ಟು ಬಿಡಬೇಡಿ. ಅವರು ಜನಗಳಿಗೆ ಒಳ್ಳೆ ಕೆಲಸ ಮಾಡ್ಬೇಕು. ಅವರೇ ಈ ತರ ಕೆಲಸ ಮಾಡಿದ್ರೆ ಜನಗಳಿಗೆ ಏನು ಉಪಕಾರ ಮಾಡ್ತಾರೆ ಹೇಳಿ. ಶಾಸಕ ಅನ್ನೋ 3 ಪದಕ್ಕೆ ಇವನು ಅರ್ಹನಾ ಅಂತ ನಾವು ಜನರಾಗಿ ನಾವು ಎಲೆಕ್ಷನ್ಸ್ ಅಲ್ಲಿ ವೋಟ್ ಮಾಡ್ಬಿಟ್ಟು ಯಾರು ಎಲ್ಲಿರ್ಬೇಕಂತ ನಾವು ಯೋಚಿಸ್ಬೇಕು. MLA ಸ್ಥಾನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಈ ತರ ಕಚಡವಾಗಿ ಮಾತಾಡೋದು ನಾನು ಎಲ್ಲೂ ನೋಡಿಲ್ಲ, ಇತಿಹಾಸದಲ್ಲಿ ನಾನು ಎಲ್ಲೂ ನೋಡಿಲ್ಲ. ನಮಸ್ತೆ ವೀಕ್ಷಕರೇ, ಶಾಸಕ ಮುನಿರತ್ನ ಅವರಿಗೆ ಸಂಬಂಧಿಸಿದಂತೆ ಶಾಸನಗಳನ್ನ ಮಾಡಬೇಕಾದಂತ ಹುದ್ದೆಯಲ್ಲಿರುವಂತವರು ಅಥವಾ ಅಧಿಕಾರದಲ್ಲಿರುವಂತಹ ಶಾಸಕರು ಸಾಕಷ್ಟು ಅಪವಾದಗಳ ಮೇಲೆ ಜೈಲು ಸೇರಿದ್ದಾರೆ. ಜೀವ ಬೆದರಿಕೆ, ಜಾತಿ ನಿಂದನೆ ಹಾಗೂ ಈಗ ಅತ್ಯಾಚಾರದ ಕೇಸ್ಗಳ ಮೇಲೆ ಅಥವಾ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯ ಎಸಗುತ್ತಿರುವುದ ಖಚಿತವಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವ ಕೂಗು ಸಾಕಷ್ಟು ಜನರಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಸರ್ಕಾರದ ಏನು ರಾಜಕೀಯವಾಗಿ ಇದರದ ಷಡ್ಯಂತ್ರಗಳಿಂದ ಇವರನ್ನ ಅರೆಸ್ಟ್ ಮಾಡಲಾಗಿದೆಯಾ ಅಥವಾ ಇದರಲ್ಲಿ ನೈಜತೆ ಎಷ್ಟು ಮಟ್ಟಿಗೆ ಇರ್ಬೋದು? ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಮೇಡಮ್, ಒಳ್ಳೆ ಸ್ಥಾನದಲ್ಲಿದ್ದೆ ಮಾಡಿರೋದು ಎಲ್ಲ ಸಾಬೀತಾದರೆ ತಪ್ಪಾಗಿ ಯಾರಾಗುತ್ತೋ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ ಮೇಡಮ್. ಒಳ್ಳೆ ಪೊಸಿಷನ್ನಲ್ಲಿದ್ದವರು ಒಳ್ಳೇದು ಮಾಡಬೇಕೇ ಹೊರತು ಕೆಟ್ಟದ್ದು ಯಾರಿಗೂ ಮಾಡಬಾರ್ದು. ಅದೇ ನಮ್ಮ ಇದು ಮೇಡಮ್, ಅಷ್ಟೇ. ಹೇಳೋಕ್ಕಾಗಲ್ಲ ಮೇಡಮ್, ಆ ದೇವ್ರಿಗೆ ಗೊತ್ತು. ಅವ್ರು ತಪ್ಪು ಮಾಡಿದರೆ ಅವ್ರಿಗಾಗತ್ತೆ, ಬೇರೆಯವರೇ ಮುಖಾಂತರ ಮಾಡಿತ್ತು ಅಂದರೆ ಅವ್ರಿಗೆ ಅನ್ವಯಿಸುತ್ತೆ ಮೇಡಮ್, ಅಷ್ಟೇ. ಯಾರು ಮಾಡಿಸಿರ್ತಾರೋ ಇಲ್ಲ ಮಾಡಿದಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಮಾತಾಡಿ. ಶಾಸಕ ಮುನಿರತ್ನ ಅವರು 4 ಬಾರಿ ಶಾಸಕರಾಗಿದ್ರು. ಈಗ ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸಲ್ಲಿ ಮೊದಲ ಬಾರಿ ಅರೆಸ್ಟ್ ಆದ್ರು. ಹಾಗೆ ಇದೀಗ ಅವರ ಮೇಲೆ ಅತ್ಯಾಚಾರದ ಕೇಸ್ಗಳು ಅಥವಾ ಹೆಣ್ಣು ಮಕ್ಕಳ ದೌರ್ಜನ್ಯದ ಬಗ್ಗೆ ಕುರಿತಾಗಿ ಸಾಕಷ್ಟು ಅಪವಾದಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇರ್ಬೋದು ಮೇಡಮ್, ಅವರು ಇವತ್ತು TV ನ್ಯೂಸ್ ಚಾನಲಲ್ಲಿ ಬರ್ತಿರೋ ಪ್ರಕಾರ ಅವರು ಮಾಡ್ತಾ ಇರೋದು ಸರಿಯಲ್ಲ. ಒಂದು ಹೆಣ್ಮಕ್ಳನ್ನ ಬಳಸ್ಕೊಂಡು ಕೆಟ್ಟ ನೀಚ ಕಾರ್ಯಗಳಿಗೆ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡಿರೋದೇ ಒಂದು ದೊಡ್ಡ ತಪ್ಪು ಅವ್ರು ಮಾಡ್ತಾ ಇರೋದು. ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರದ್ದು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಮೊದಲಿಂದ ಕೇಳ್ಕೊಂಬಂದಿದ್ದೀವಿ ನಾವು. ಅಂದರೆ ಅವರು ಮೊದಲಿಂದನೂ ಈ ಮಲ್ಲೇಶ್ವರಂ ಏರಿಯಾದಲ್ಲಿ ಇದ್ದಾಗಿಂದನೂ ಅವ್ರ ಬಗ್ಗೆ ಅವ್ರ ನೀಚ ಕೃತ್ಯಗಳ ಬಗ್ಗೆ ಸಾಕಷ್ಟು ಕೇಳಿದ್ವಿ. ಇದು ಮಾತ್ರ ತುಂಬ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕಳಂಕ ತರುವಂಥ ಒಬ್ಬ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ಅವ್ರು ಈ ಥರ ಎಲ್ಲ ಮಾಡಬಾರ್ದಿತ್ತು. ಒಂದು ಪೋಸ್ಟು ಪೊಸಿಷನ್ನು ದುಡ್ಡುಗೋಸ್ಕರ ಬಡ ಹೆಣ್ಮಕ್ಕಳನ್ನ, ಅದರಲ್ಲೂ ಯಾರು ಇದು ಏಡ್ಸ್ ಇರೋ ಅಂಥ ಒಂದು ಲೇಡಿ ಅವರು ಬ್ಲಡ್ ತೆಗೆದು ಬೇರೆಯವ್ರಿಗೆ ಇಂಜೆಕ್ಟ್ ಮಾಡ್ತಾ ಇರೋ ಅಂಥ ಒಂದು ನೀಚ ಕಾರ್ಯ ಇಲ್ಲಿವರೆಗೂ ನಾವು ಕೇಳೇ ಇಲ್ಲ. ಇದು ಮಾಡ್ತಿರೋ ತುಂಬ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಲೇಬೇಕು. ಅವ್ರನ್ನ ಯಾರೂ ಸಪೋರ್ಟ್ ಮಾಡಲೇಬಾರ್ದು. ರಾಜಕಾರಣಿಗಳು ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಹೊರಗೆ ತರ್ತಾ ಇದ್ದಾರೆ, ಬಟ್ ತರಬಾರ್ದು. ಇದು ದರ್ಶನ್ಗಾಗಿರೋ ಅಂಥ ದರ್ಶನ್ ಕೇಸೇ ನಮಗೆ ಮಾದರಿಯಾಗಿದೆ. ಅಂಥ ಒಬ್ಬ ನಟ ಎಂಥ ಕೆಟ್ಟ ಕೆಲಸ, ಎಂಥ ನೀಚ ಕಾರ್ಯ ಮಾಡಿದ್ದಾನೆ, ಅವನ್ನೂ ಹೊರಗೆ ಬರಬಾರ್ದು, ಇವನು ಮೊದಲೇ ಹೊರಗೆ ಬರಬಾರ್ದು. ಇವರಿಗೆ ಜನನೇ ಶಿಕ್ಷೆ ಕೊಡಬೇಕು. ಮತ್ತು ಅವರಿಗೆ ಅದೇ ಇಂಜೆಕ್ಷನನ್ನು ಅವನಿಗೆ ಇಂಜೆಕ್ಟ್ ಮಾಡಬೇಕು. ಎಷ್ಟು ಜನ ನೋವು ನರಳಿದ್ದಾರೆ, ಎಷ್ಟು ಜನ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ. ಹೆಣ್ಮಕ್ಕಳನ್ನ ಕಳಿಸಿ ಅವ್ರನ್ನ ಖಾಸಗಿ ದೃಶ್ಯಗಳನ್ನೆಲ್ಲ ತೊಗೊಂಡಿರೋದು ತುಂಬ ತಪ್ಪು. ಇವನೇ ಕಳಿಸಿರೋ ಹೆಣ್ಮಕ್ಳವರು ಆ ಲೈಫ್, ಆ ಜನರಲ್ಲಿ ಎಷ್ಟೋ ಜನ ಲೈಫ್ನ ಹಾಳು ಮಾಡಿದ್ದಲ್ಲದೆ ಇಡೀ ನಮ್ಮ ರಾಜ್ಯಕ್ಕೆ ಕಳಂಕ ತರೋ ಅಂಥ ಒಬ್ಬ ದೊಡ್ಡ ರಾಜಕಾರಣಿ ಇವನ್ನ ಮಾತ್ರ ದಯವಿಟ್ಟು ಬಿಡಬೇಡಿ. ನಾವು ಗಂಟಾಘೋಷವಾಗಿ ಇದನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಇದು ನೀಚ ಕೆಲಸ ಮೇಡಮ್, ಈ ಥರ ಮಾಡಬಾರ್ದು. ಒಬ್ಬ ಮಂತ್ರಿಯಾಗಿ ಅವರು ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು. ಅವರೇ ಈ ಥರ ಕೆಲಸ ಮಾಡಿದ್ರೆ ಜನಗಳಿಗೆ ಏನು ಉಪಕಾರ ಮಾಡ್ತಾರೆ ಹೇಳಿ ಅವರು? ಇದು ಭಾಳ ದೌರ್ಜನ್ಯ, ಇದು ಮಾಡಬಾರ್ದು. ಇದು ಇರುತ್ತೆ ಮೇಡಮ್, ಸತ್ಯ ಇರುತ್ತೆ. ಅವರು ಹಣದ ಬಲದ ಅಹಂಕಾರದಿಂದ ಅವ್ರು ಮಾಡ್ತಾರೆ. ಇದೆಲ್ಲ ಖಂಡಿತ ಇದು ನಡೀತದೆ, ಮಾಡಬಾರ್ದು ಇದು. ಮತ್ತು ಇನ್ನೊಬ್ಬರಿಗೆ ಹೆಣ್ಣು ಮಕ್ಕಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಇವ್ರಿಗೆ ಒಳ್ಳೆ ಪಾಠ ಕಲಿಸ್ಬೇಕು. ಮುನಿರತ್ನ ಅವರು, ಶಾಸಕ ಮುನಿರತ್ನ ಅವರು ಈ ರೀತಿಯಾದ ಆರೋಪಗಳ ಮೇಲೆ ಅರೆಸ್ಟ್ ಆಗಿದ್ದಾರೆ. ಜೀವ ಬೆದರಿಕೆ, ಜಾತಿ ನಿಂದನೆ, ಇದೀಗ ಹೆಣ್ಣು ಮಕ್ಕಳು ಕೇಸಲ್ಲೂ ಕೂಡ ಅವರು ಫಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೊದಲನೇದಾಗಿ ಹೇಳಬೇಕು ಅಂದರೆ ಮೇಡಮ್, BJP ಅವರು ಏನು ಅಂದ್ಕೊಂಡ್ರು, ಕಾಂಗ್ರೆಸ್ಸಲ್ಲಿರೋ ಶಾಸಕರನ್ನ ನಾವು ಯಾರೋ ಸ್ವಲ್ಪ ಸಂಪನ್ಮೂಲ ಜಾಸ್ತಿ ಇದೆ
ಅಂಥವ್ರನ್ನೆಲ್ಲ ಈ ಕಡೆ ಕರ್ಕೊಂಡ್ರೆ ನಾವು ಕಾಂಗ್ರೆಸ್ಸನ್ನು ವೀಕ್ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡು ಆತ್ರವಾಗಿ ಸುಧಾಕರು ಮುನಿರತ್ನಮ್ ಅವ್ರನ್ನೆಲ್ಲ ಕರ್ಕೊಂಡೋದ್ರು ಕಳೆದ ಬಾರಿ ಕರ್ಕೊಂಡೋದ್ರು. ಬಟ್ ಅವ್ರು ಕರ್ಕೊಂಡು ಹೋಗೋಕ್ಕೆ ಮುಂಚೆ ಅವ್ರಿಗೆ ಅನ್ನಿಸ್ಬೇಕಿತ್ತು ಶಾಸಕ ಅನ್ನೋ 3 ಪದಕ್ಕೆ ಇವನು ಅರ್ಹನಾ ಅಂತ. ಸುಮ್ಮನೆ ದುಡ್ಡಿದ್ದು ನೀಟಾಗಿ ಇಸ್ತ್ರಿ ಬಟ್ಟೆ ಹಾಕ್ಕೊಂಡು ಶೇವಿಂಗ್ ಮಾಡಿ ಕ್ಷೇತ್ರ ಎಲ್ಲ ಅನ್ನ ಸಾರು ಹಾಕಿದ್ದೀನಿ ಅಂದ್ಕೊಂಡು ಒಳ್ಳೆಯ ಹೆಸರಿದೆ ಅಂತ ಅವ್ರು BJP ಅವ್ರು ಕರ್ಕೊಂಡು ಹೋಗ್ತಿದ್ರು. ಮಾತಕ್ಕೆ ಮುಂಚೆ ಸಿದ್ದರಾಮಯ್ಯನವ್ರ ಬುಡಕ್ಕೆ ಅಶೋಕು ಅಶ್ವಥ್ ನಾರಾಯಣ ಅವರು ಇವರೆಲ್ಲ ಏನೇನೋ ಇಷ್ಟಿಷ್ಟು ಉದ್ದ ಮಾತಾಡ್ತಾರೆ. ಈಗ ಅವರು ನಿಜವಾದ ಹಿಂದೂಗಳು ಮಾತಕ್ಕೆ ಮುಂಚೆ ಹೇಳ್ತಾರೆ ನಾವು ಹಿಂದೂಗಳು ನಾವೆಲ್ಲ ಒಂದೇ ಅಂತ ಹೇಳ್ತಿದ್ದಾರೆ. ಈ ಥರ ನಾಲಾಯಕು ಶಾಸಕರನ್ನು ಅವರು ಕಾಂಗ್ರೆಸ್ಸಿಂದ ಬಿಡಿಸ್ಕೊಂಡು ಅಲ್ಲಿ ಮಾಡಿ ಈಗ ಅವನಿಗೆ ಶಾಸಕ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ. ಸುಮ್ಮನೆ ದೊಡ್ಡ ಕಾರಲ್ಲಿ ಗನ್ಮ್ಯಾನ್ ಹಿಡ್ಕೊಂಡು ಕೆಳಗಡೆ ಇಳಿದ್ರೆ ಜನ ಭಯಪಡ್ತಾರೆ, ಅನ್ನ ಸಾರು ಹಾಕಿದ್ರೆ ಓಟ್ ಹಾಕ್ತಾರೆ ಅನ್ನೋ ರೀತಿಯ ಅದನ್ನು ಮನುಷ್ಯನ ಅವ್ರು ಇಟ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ನಾಚಿಕೆ ಆಗಬೇಕು. ಅದ್ರ ಮೇಲೇನು ಅಶೋಕು ಬೂಸ್ಟು ಕಾಂಪ್ಲಾನ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋರ ಥರ ಎಗಿರಿ ಬೀಳ್ತಾರೆ. ಮುನಿರತ್ನಮ್ ಅವರು ನಿನ್ನೆ ಹೇಳಿದ್ರು ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡೋಂಥ ಪ್ರಮೇಯ ಏನಿತ್ತು ಅಂದರೆ ಅಲ್ಲ, ಕಾನೂನಾತ್ಮಕವಾಗಿ ಅವರು ಮಾಡಿರೋ ತಪ್ಪು ಅಂತ ಗೊತ್ತಾದ ಮೇಲೆ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿರೋದು ಪೊಲೀಸ್ನವ್ರು, ಇನ್ನು ಬೇರೆ ಯಾರು ಕಾಂಗ್ರೆಸ್ನವರೆಲ್ಲ. ಅಷ್ಟು ಮಾತ್ರ ಆಯಪ್ಪನ ತಲೆ ಇಲ್ಲ ಅಂದರೆ ಅಶೋಕ್ಗೆ ಉಪಮುಖ್ಯಮಂತ್ರಿ ಆಗಿದ್ದವನು ಏನು ಈಗ ನೋಡಿ. ಇದಕ್ಕೆ ಮುಂಚೆನೂ ತಮಗೆ ಗೊತ್ತಿರ್ಬೋದು 5 ವರ್ಷಕ್ಕೆ ಹಿಂದೆ ಅವರಲ್ಲಿ ಎಂಥ ನಾಲಾಯಕ ಶಾಸಕರುಗಳು ಅಸೆಂಬ್ಲಿ ಒಳಗಡೆ ಮೊಬೈಲಲ್ಲಿ ಈ ಚಿತ್ರಗಳನ್ನು ನೋಡ್ತಿದ್ರು. ಅವ್ರ ಹೆಂಡತಿ ಮಕ್ಕಳನ್ನ ಗ್ರಿಲ್ ಹಾಕಿರೋ ಡೋರಲ್ಲಿ ಗನ್ಮ್ಯಾನು ಬಾಗಿಲಿಗೆ ಕಾವಲಿರೋರನ್ನ ಹಾಕಿ ಬೀಗ ಹಾಕಿ ಭದ್ರವಾಗಿ ಇಡ್ತಾರೆ. ಬೇರೆಯವರೆಲ್ಲ ಈ ಹೋಟ್ಲ್ ಮಸಾಲೆ ದೋಸೆ ಅದೇ ಫಾಸ್ಟ್ ಫುಡ್ ಥರ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಅವರು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅವ್ರಿಗೆ ಜನ ಯಾವುದ್ರಲ್ಲಿ ಉಗಿಬೇಕು ಯಾವುದ್ರಲ್ಲಿ ಹೊಡಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಬಹುಶಃ ಇವರು ಮುನಿರತ್ನಮ್ ಅವ್ರಿಗೆ ಸಗಣಿ ನೀರು ಅದೆಲ್ಲ ಹಾಕಿ ಶುದ್ಧ ಮಾಡಿ BJP ಅವ್ರಿಗೆ ಕರ್ಕೊಂಡ್ರೆ ಒಳ್ಳೆಯದು. ಏಡ್ಸ್ ಬೇರೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಭಾರತ ದೇಶದ ಇತಿಹಾಸದಲ್ಲಿ ಗಲೀಜು ಅನ್ನೋ ವ್ಯಕ್ತಿ ಯಾರಾದರೂ ಇದ್ದರೆ ರಾಜರಾಜೇಶ್ವರಿ ನಗರದ ಈಗಿನ ಶಾಸಕರೇ ಅಂತ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇವಾಗ ಮುನಿರತ್ನ ಅವರು ಈ ರೀತಿಯಾದ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಹೆಸರಲ್ಲಿ ಅರೆಸ್ಟ್ ಆಗಿದ್ರು ಸರ್. ಇದೀಗ ಅವ್ರ ಮೇಲೆ ರೇಪ್ ಕೇಸು, ಅತ್ಯಾಚಾರದ ಕೇಸು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಸಗಿದ್ರು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ನಮಗೆ ಮುಂಚೆಯಿಂದನೂ ಇದ್ರ ಬಗ್ಗೆ ಡೌಟ್ ಇತ್ತು. ಲಾಸ್ಟ್ ಟೈಮೇ ಅವರು ಎಲ್ಲ ಗುಂಪುಗಾರಿಗೆ ಕಟ್ಕೊಂಡು ಮುಂಬೈಗೆ ಹೋದ್ವಾಗಲೇ ನಮ್ಗೆ ಇದೆಲ್ಲ ಡೌಟ್ ಇತ್ತು. ಹಾಗಾಗಿ ಮಾಡಿರೋದು 100% ಸತ್ಯ ಅನಿಸುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಆದರೆ BJP ಅವರು ಯಾಕೆ ಸುಮ್ಮನೆ ಕೂತವ್ರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. BJP ಅವ್ರು ಬಂದು ಬೀದಿಗೆ ಇಳಿದು ಹೋರಾಟ ಮಾಡಬೇಕು. ಇದ್ರ ಬಗ್ಗೆ ಅವರು ಹೆಣ್ಮಕ್ಳೇ ಅಲ್ವಾ, ಹೆಣ್ಮಕ್ಳು ಯಾರಾದ್ರೇನು ಮಹಿಳೆಯರಲ್ವಾ, ಅದ್ರ ಬಗ್ಗೆ ಧ್ವನಿ ಎತ್ತಲೇಬೇಕಾಗುತ್ತೆ. ಬರೀ ಕಾಂಗ್ರೆಸ್ ಅವರು ಅಂತ ಅಲ್ಲ, ಎಲ್ಲ ಪಬ್ಲಿಕ್ಕು ಎಲ್ಲರೂ ಧ್ವನಿ ಎತ್ತಬೇಕು. ಇದರಲ್ಲಿ BJP ಅವರು ಬರಬೇಕು ಮತ್ತು ಎಲ್ಲರೂ ಬರಬೇಕು. ಬಂದು ಇದ್ರ ಬಗ್ಗೆ ಹೋರಾಟ ಮಾಡಿ ಜನಕ್ಕೆ ತಿಳಿಸ್ಬೇಕು. ಇಂಥವ್ರನ್ನ ಜೈಲಿಗೆ ಕಟ್ಟೋದಕ್ಕೆ ಯಾವುದೇ ಹಿಂದೆ ಮುಂದೆ ನೋಡದೆ ಜೈಲಿಗೆ ಕಳಿಸ್ಬೇಕು. ಇಂಥವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ನನಗೆ ಕೇಳ್ಕೊಳ್ತೀನಿ. ನೋಡಿ, ಇಷ್ಟು ದಿನ ಈಗ ಹಗರಣಗಳು ಬಯಲಿಗೆ ಬಂದಿರಲಿಲ್ಲ, ಈಗ ಹಗರಣ ಬಯಲಿಗೆ ಬಂದಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ತನಿಖೆ ನಡೆಸಿ ಹೆಚ್ಚಿನ ರೀತಿ ಯಾರಾದರೂ ಜಡ್ಜು ಅಥವಾ ಯಾರಾದರೂ ಜಡ್ಜ್ ಮುಖಾಂತರ ತನಿಖೆ ನಡೆಸಿ ಸತ್ಯತೆಗಳು ಹೊರಗಡೆ ಬಂದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಶಾಸಕರು ಅಂತ ಅಂದ್ರೆ ಶಾಸನಗಳನ್ನ ಮಾಡೋದಿರ್ಬೋದು ಅಥವಾ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ, ಕ್ಷೇತ್ರದ ಜವಾಬ್ದಾರಿಯನ್ನು ಅಂದ್ರೆ ಅವರು ಈ ರೀತಿಯಾದ ಕೃತ್ಯ ಮಾಡೋದ್ರ ಬಗ್ಗೆ ಅಂತವರು ಅದು ಹೇಗೆ ಒಂದು ಪೊಸಿಷನಲ್ಲಿ ಇದ್ದು ಮಾಡ್ತಾರೋ ಅರ್ಥ ಆಗಲ್ಲ. ಸೊ ಅದೆಲ್ಲ ನಾವು ಜನರಾಗಿ ನಾವು ಎಲೆಕ್ಷನ್ಸಲ್ಲಿ ವೋಟ್ ಮಾಡಿಬಿಟ್ಟು ಯಾರು ಎಲ್ಲಿರ್ಬೇಕಂತ ನಾವು ಯೋಚಿಸ್ಬೇಕು ಫಸ್ಟು. ಸೊ ಇವಾಗಿಂದ ದುಡ್ಡು ಕೊಟ್ಟು ವೋಟ್ ಹಾಕ್ಸ್ಕೊಂಡು ಅದೆಲ್ಲ ಮಾಡ್ತಾರೆ. ಸೊ ಅದು ನಮ್ಮ ತಪ್ಪು ಇದೆ, ಅವ್ರದ್ದು ತಪ್ಪಿದೆ, ನಮ್ಮದು ತಪ್ಪಿದೆ. ಸೊ ಎಲ್ಲ ಅವ್ರ ಮೇಲೇ ಹಾಕೋಕ್ಕೆ ಆಗಲ್ಲ ನಮಗೆ. ಅದಕ್ಕೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಸ್ವಲ್ಪ ಇವಾಗ ಇರೋ ಯೂತರು ಸ್ವಲ್ಪ ಭಯ ಪಡ್ತಾರೆ. ನಾವೇನಾದರೂ ಚೇಂಜ್ ತಗೊಂಡು ಬರೋಣ ಅಂದ್ಕೊಂಡ್ರು ಅವ್ರಿಗೆ ಭಯ, ಅಯ್ಯೋ ರಾಜಕೀಯ ಎಲ್ಲಿ ಹೋಗೋಕ್ಕಾಗುತ್ತೆ, ನಮಗೆಲ್ಲ ಕೈಯಲ್ಲಾಗ ದುಡ್ಡಿದ್ರೆ ರಾಜಕೀಯದಲ್ಲಿ ಇರ್ಬೋದು ನಾವು ಅಂತೆಲ್ಲ ಯೋಚಿಸ್ತಾರೆ. ಸೊ ನನಗೇನು ಅನ್ಸುತ್ತಂದರೆ ಒಂಥರ ಈ ರಾಜಕೀಯ ಅವ್ರಿಗೂ
ಒಂಥರ ಎಕ್ಸಾಮ್ಸ್ ಇಡಬೇಕು. ಸೊ ಅವ್ರಿಗೆ ಗೊತ್ತಾಗಬೇಕು ಏನು ಅವ್ರಿಗೆ ಮಾರಲ್ಸ್ ಇದೆಯಾ, ಎನಫ್ ಎಜುಕೇಷನ್ ನಾಲೆಜ್ ಇದೆಯಾ, ಅವಾಗ ಅದೆಲ್ಲ ಅದೆಲ್ಲ ನಾವು ರಿಸಲ್ಟ್ಸ್ ಬರುತ್ತಲ್ವ ಇವಾಗ ಎಕ್ಸಾಮ್ ಬರೆದ್ರೆ. ಸೊ ಆ ಥರ ಮಾಡಿದ್ರೇ ಅವ್ರಿಗೆ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ ಓಕೆ ಇವ್ರು ಹೆಂಗೆ ಯೋಚಿಸ್ತಾರೆ, ಇವ್ರ ಮಾರಲ್ಸ್ ಏನು, ಇವ್ರ ಡಿಸಿಪ್ಲಿನ್ ಏನಂತ ಅವಾಗ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಒಂದು ಐಡಿಯಾ ಬರುತ್ತೆ. ಸೊ ಯೂತು ಬರಬೇಕು, ಮುಂದೆ ಬರಬೇಕು ಇದಕ್ಕೆಲ್ಲ. ನಾವು ನಾಯಕತ್ವ ತಗೋಬೇಕು ಅಂತೆಲ್ಲ, ಬಟ್ ಅವ್ರು ಭಯ ಪಡ್ತಾರೆ, ನಾವು ಭಯ ಪಡ್ತೀವಿ. ನಾವು ಅನ್ಕೊಂತೀವಿ ಎಷ್ಟೋ ಒಂದ್ಸತಿ ನಾವು ಹೋದ್ರೆ ನಾವು ಚೇಂಜ್ ಮಾಡ್ಬೋದಲ್ಲ, ಆದರೆ ನಮ್ಮ ಹತ್ರ ಪವರ್ ಇಲ್ಲ, ಕಾಸಿಲ್ಲ, ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಮುನಿರತ್ನವರು ಅರೆಸ್ಟ್ ಆಗಿದ್ದು ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆಲ್ಲ ತುಂಬ ಇದು ಏಡ್ಸೋದು ಹನಿ ಡ್ರಾಪ್ ಮಾಡಿದ್ದು ತುಂಬ ತಪ್ಪು. ನಮಗಂತೂ ಹೆಣ್ಮಕ್ಳಿಗೆ ಆಚೆ ಹೋಗೋಕ್ಕೆ ಕಷ್ಟ ಆಗ್ತಾಯಿದೆ. ನಮ್ಮ ಮನೆ ಮಕ್ಕಳು ಹೋಗೋಕ್ಕೂ ತುಂಬ ತಪ್ಪು, ಕಷ್ಟ ಆಗ್ತದೆ. ಬಿ ಜೆ ಪಿಯಲ್ಲಿ MLA ಆಗಿ ಈ ಥರ ಅನ್ಯಾಯ ಮಾಡಿದ್ದಾರೆ ಅಂದರೆ ತುಂಬ ನಾಚಿಕೆಗೀಡಾಗಿದೆ ಮೇಡಮ್, ತುಂಬ ನಾಚಿಕೆ ಆಗ್ತಾಯಿದೆ. ಅವರು ಮತ್ತು ಇವರು ಸಿದ್ದರಾಮಯ್ಯ ಅವ್ರದ್ದು ಮೂಡ ಇದ್ದದ್ದೆಲ್ಲ ಎಷ್ಟು ಹೋರಾಟ ಮಾಡಿದ್ರು ಬಿ ಜೆ ಪಿಯವರು, ಯಾಕೆ ಇವ್ರದ್ದು ಹೋರಾಟ ಮಾಡಬಾರ್ದು, ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್ ಅಷ್ಟೇ. ಮುನಿರತ್ನ ಅವರು ಜಾತಿ ನಿಂದನೆ ಮತ್ತು ಜೀವ ಬೆದರಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದೀಗ ಅವ್ರ ಮೇಲೆ ಅತ್ಯಾಚಾರದ ಕೇಸ್ ಕೂಡ ಕೇಳಿ ಬರ್ತಾ ಇದೆ. ಅತ್ಯಾಚಾರ ಎಸಗಿದ್ದಾರೆ, ಯಾವುದೋ ಒಂದು ಮಹಿಳೆ ಮೇಲೆ ಸುಳ್ಳು ಭರವಸೆಗಳನ್ನ ನೀಡಿ ಕಾರ್ಪೊರೇಟ್ ಮಾಡುವುದಾಗಿ ಭರವಸೆ ನೀಡಿ ಅತ್ಯಾಚಾರ ಪದೇ ಎಸಗ್ತಾ ಇದ್ರು ಅನ್ನೋ ಅಪವಾದ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಮೇಡಮ್, ಮೊದಲನೇದಾಗಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಯಾರಿಗೂ ಜಾತಿ ಬಗ್ಗೆ ಹಿಡಿದು ಮಾತಾಡಬಾರ್ದು, ಎಲ್ಲರೂ ಸಮಾನರು ಅಂತ. ಇಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು, ಅದು ಅವ್ರಿಗೂ ತಂದೆ ತಾಯಿ ಅಕ್ಕ ತಂಗಿದ್ರು ಎಲ್ಲರೂ ಇರ್ತಾರೆ. ಆ ಲೆಕ್ಕದಲ್ಲಿ ಅವರು ಹೆಣ್ಮಕ್ಳನ್ನ ಎಷ್ಟೊಂದು ತುಚ್ಛವಾಗಿ ಮಾತಾಡೋವಂಥದ್ದು, ಫೋನ್ ಮಾಡಿಬಿಟ್ಟು ಅಕ್ಕನ್ನ ಕಳಿಸು, ತಾಯಿ ಕಳಿಸು. ಒಬ್ಬ ಗೌರವಾನ್ವಿತ MLA ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ಥರ ಕಚಡವಾಗಿ ಮಾತಾಡೋದು ನಾನು ಎಲ್ಲೂ ನೋಡಲಿಲ್ಲ, ಇತಿಹಾಸದಲ್ಲಿ ನಾನು ಎಲ್ಲೂ ನೋಡಲಿಲ್ಲ. ಇವ್ರ ಮೇಲೆ ಕಾನೂನು ಕ್ರಮ ಆಗಬೇಕು. ಎರಡನೇದು, ಇದು ಬಿಟ್ಟು ಇನ್ನೊಬ್ಬರನ್ನ ಟ್ಯಾಕಲ್ ಮಾಡಿ ಹನಿ ಟ್ರ್ಯಾಪಿಂಗ್ ಮಾಡುವಂಥ ವ್ಯವಸ್ಥಿತವಾಗಿ ಒಂದು ಸಂಚಿದೆ ಅಂದರೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ಯಾಕೆಂದರೆ ಇನ್ನು ಯಾರ್ಯಾರಿಗೆ ಮಾಡಿದಾರೋ, ಈಗ ಸಹಜವಾಗಿ ಒಬ್ಬ ವ್ಯಕ್ತಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾಗ ಅವ್ರ ಮೇಲೆ ಸಣ್ಣವರೆಲ್ಲರೂ ಯಾರು ಅಲಿಗೇಷನ್ ಮಾಡೋಕ್ಕೆ ಭಯ ಬೀಳ್ತಾರೆ. ಸೊ ಈಗ ಅವರು ತಗ್ಲಾಕೊಂಡಿದ್ದಾರೆ. ಸಮಗ್ರವಾದಂಥ ತನಿಖೆ ಮಾಡಿದ್ರೆ ಇದರಿಂದ ಎಷ್ಟೊಂದು ಕೇಸ್ಗಳಿದೆಯೋ ನನಗಂತೂ ಗೊತ್ತಿಲ್ಲ, ಇದು ಹೊರಗಡೆ ಬರ್ತದೆ. ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಏನು ಕೇಳ್ಕೊತೀನಿ ಅಂತಂದರೆ, ಸಮಗ್ರವಾಗಿ ಏನು ಹೇಳ್ತಾರೆ, ಫ್ರಮ್ ದ ಸ್ಕ್ರ್ಯಾಚಿಂದ ಸಮಗ್ರವಾದ ತನಿಖೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೇಸು ಈಚೆ ಬರ್ಬೋದು. ಇಂಥವ್ರನ್ನ ಇನ್ನೊಂದೇನೆಂದರೆ, ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು, ಈ ಥರ ವ್ಯಕ್ತಿಗಳು, ಈ ಥರ ಗೌರವಾನ್ವಿತ ಸ್ಥಾನದಲ್ಲಿರುವಂಥ MLAಗಳು ಮುಂದೆ ಈ ಥರ ನಡ್ಕೋಬಾರ್ದು ಅನ್ನೋದೊಂದು ಸಮಾಜಕ್ಕೆ ಸಂದೇಶ ಹೋಗಬೇಕು ನನ್ನ ಆಸೆ. ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹಿಂದೆ ಒಬ್ಬ ಶಾಸಕರು ಜಾತಿ ನಿಂದನೆ ಮಾಡೋ ಆರೋಪವನ್ನು ಹೊತ್ತಿದ್ರು, ಆದರೆ ಅವ್ರ ಕುರಿತಾಗಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಲಿಲ್ಲ. ಆದರೆ ಇವಾಗ ವಿರೋಧ ಪಕ್ಷದಿಂದ ಮುನಿರತ್ನ ಅವರ ಹೆಸರಲ್ಲಿ ಈ ರೀತಿ ಆದಾಗ ಸಾಕಷ್ಟು ಏನು ರಾಜ್ಯ ಸರ್ಕಾರ ಸಾಕಷ್ಟು ಬೆಂಬಲವನ್ನು ನೀಡಿದ್ದು, ಅವರನ್ನು ಅರೆಸ್ಟ್ ಮಾಡಲಿಕ್ಕಿರ್ಬೋದು ಅಥವಾ ಅದನ್ನ ಆರೋಪವನ್ನು ಹೊರಿಸಿದ್ದಾರೆ ಆ ವ್ಯಕ್ತಿಗಳಿಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು. ಈಗ ಈ ವಿಚಾರದಲ್ಲಿ ಮೇಡಮ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇದನ್ನು ರಾಜಕೀಯಗೊಳಿಸೋದು ಬೇಡ ಅಂತ ನನ್ನ ಅನಿಸಿಕೆ. ಏನಕ್ಕೆ ಅಂದರೆ, ಈಗ ಇಮ್ಮಿಡಿಯೇಟಾಗಿ ಮುನಿರತ್ನವ್ರು ಮಾತ್ರ ಅರೆಸ್ಟ್ ಮಾಡಿಬಿಟ್ರು ಅಂತಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ 3 SIT ಇದನ್ನು ಗೌರವಾನ್ವಿತ ಗವರ್ನರ್ಗೆ ಕೊಟ್ಟಿದ್ರು. ಅವಾಗ ಮಾತ್ರ ಯಾಕೆ ಈ ಕಾನೂನು ಇರಲಿಲ್ಲ? ಸಿದ್ದರಾಮಯ್ಯ ಅವರು ರಾತ್ರಿ ಬೆಳಗಾಗೋಷ್ಟೊತ್ತಿಗೆ ಇವರು ಇದನ್ನ ಕೊಡ್ತಾರೆ, ಏನು ಅರೆಸ್ಟ್ ಮಾಡಿ ಅನ್ನೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ತಾರೆ. ನಾನು ಹೇಳೋದು, ಇದನ್ನು ರಾಜಕಾರಣ ಮಾಡೋದು ಬೇಡ. ಈಗ ವಿರೋಧ ಪಕ್ಷದವರಾಗಲಿ ಇನ್ನೊಬ್ಬರಾಗಲಿ ತಾಯಿನೇ, ಹೆಂಡ್ತಿನೇ, ಅಕ್ಕ ತಂಗಿದ್ರೇ. ಇಲ್ಲಿ ನಾವು ಆ ಲೆಕ್ಕದಲ್ಲಿ ನೋಡ್ಬಿಟ್ಟು ಇವರು ಮುನಿರತ್ನವರು ಕೊಟ್ಬಿಟ್ರು, ರಾಜಕಾರಣ ಮಾಡಿಬಿಟ್ರು, ಅವ್ರು ಯಾರು ಏನು ಆ ಥರ ಮಾಡಿರಲಿಲ್ವಲ್ಲ, ಅವ್ರು ಆ ಥರ ಮಾಡಿರಲಿಲ್ಲ. ಇದು ರಾಜಕೀಯಗೊಳಿಸೋದು ಉತ್ತಮವಾದ ಬೆಳವಣಿಗೆ ಅಲ್ಲ. ಎಲ್ಲರೂ ತಂದೆ ತಾಯಿ ತಂಗಿದಿರೋ ಅನ್ನೋದು ಒಂದು ಭಯ ಭಕ್ತಿ ಅನ್ನೋದು ಇರಬೇಕು. ಸೊ ಆದರನ್ನ ದಯವಿಟ್ಟು ಇದನ್ನು ರಾಜಕಾರಣ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ ಒಬ್ಬ ಶಾಸಕರಾಗಿ ಇಂಥ ನೀಚ ಕೃತ್ಯವನ್ನ ಮಾಡಿರುವುದು ಸಾಕಷ್ಟು ಜನರಿಗೆ ನಾಚಿಕೆಗೀಡಾದಂಥ ಕೆಲಸ ಆಗಿದೆ ಅನ್ನೋದು ಜನರ ಅಭಿಪ್ರಾಯ. ವೋಟ್ ಹಾಕೋ ಮುಂಚೆ ನಾವು ಯೋಚನೆ ಮಾಡಬೇಕಿತ್ತು, ಇದರಲ್ಲಿ ಕೇವಲ ಅವರದಷ್ಟೇ ತಪ್ಪಿಲ್ಲ, ನಮ್ಮದು ಕೂಡ ತಪ್ಪಿದೆ,
ಆಯ್ಕೆ ಮಾಡುವಾಗ ಅಭ್ಯರ್ಥಿಯನ್ನ ಯಾವ ರೀತಿಯಾಗಿ ಆಯ್ಕೆ ಮಾಡೋದನ್ನ ಅನ್ನೋದರ ಕುರಿತಾಗಿ ಜನ ಕೂಡ ಯೋಚನೆ ಮಾಡಬೇಕು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಇನ್ನೊಂದಿಷ್ಟು ಜನರು ಶಾಸಕರಾದ ಹುದ್ದೆಯಲ್ಲಿದ್ದಾಗ ಆ ಹುದ್ದೆಗೆ ಕರೆಕ್ಟ್ ಆಗಿ ಏನ್ ರೆಸ್ಪೆಕ್ಟ್ ಸಿಗಬೇಕು ಅಂತಹ ಕಾರ್ಯದಲ್ಲಿ ಶಾಸಕರು ಭಾಗಿಯಾಗಬೇಕು. ಅದನ್ನ ಹೊರತುಪಡಿಸಿ ಈ ರೀತಿಯಾದ ನೀಚ ಕೃತ್ಯನ ಅಥವಾ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.